ಕರ್ನಾಟಕ ಗೌರ್ಮೆಂಟ್ ಅವರು ವಾಹನನ ಖರೀದಿ ಮಾಡೋಕ್ಕೋಸ್ಕರ ಫ್ರೀ ಆಗಿ 4 ಲಕ್ಷನ ಕೊಡ್ತಾರೆ. ಹೌದು, ಈ ಸ್ಕೀಮ್ ನ ಹೆಸರು ಸ್ವಾವಲಂಬಿ ಸಾರಥಿ ಯೋಜನೆ. 4 ಲಕ್ಷ ಹೇಗೆ ಸಿಗುತ್ತೆ ಮತ್ತು ಈ ಸ್ಕೀಮ್ ಗೆ ಅಪ್ಲೈ ಮಾಡೋದಕ್ಕೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಅನ್ನೋ ಪೂರ್ತಿ ಡೀಟೇಲ್ಸ್ ಗಾಗಿ ಈ ವಿಡಿಯೋನ ಪೂರ್ತಿ ನೋಡಿ. ಮೊದಲಿಗೆ ನಾವು ಯಾವ್ಯಾವ ವೆಹಿಕಲ್ ನ ಪರ್ಚೇಸ್ ಮಾಡೋದಕ್ಕೆ ನಮಗೆ ದುಡ್ಡು ಸಿಗುತ್ತೆ ಅಂತ ನೋಡೋಣ. ಟ್ಯಾಕ್ಸಿ, ಆಟೋ ರಿಕ್ಷಾ, ಗೂಡ್ಸ್ ವಾಹನ ಹಾಗೆ ಟ್ರ್ಯಾಕ್ಟರ್ ನ ಅಂದ್ರೆ 4 ಚಕ್ರದ ಗಾಡಿಗಳನ್ನ ಪರ್ಚೇಸ್ ಮಾಡೋದಕ್ಕೆ ನಿಮ್ಗೆ 4 ಲಕ್ಷ ಸಿಗುತ್ತೆ. ಮತ್ತೆ ಇದಕ್ಕೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಅಂತ ನೋಡೋದಾದ್ರೆ ವೆಹಿಕಲ್ ಕೊಟೇಶನ್ ಬೇಕಾಗುತ್ತೆ, ಅಫಿಡವಿಟ್ ಬೇಕಾಗುತ್ತೆ, ಕಾಸ್ಟ್ ಆಗಿ ಇನ್ಕಮ್ ಸರ್ಟಿಫಿಕೇಟ್, ಆಧಾರ್ ಕಾರ್ಡ್ ಬೇಕಾಗುತ್ತೆ, ಹಾಗೆ ಡ್ರೈವಿಂಗ್ ಲೈಸೆನ್ಸ್ ಕೂಡ ನಿಮ್ಮ ಹತ್ರ ಇರಬೇಕಾಗುತ್ತೆ. ಈ ಸ್ಕೀಮ್ ನ ಅಡಿಯಲ್ಲಿ 4 ಲಕ್ಷ ತಗೊಳ್ಳೋದಕ್ಕೆ ಯಾರ್ಯಾರು ಎಲಿಜಿಬಲ್ ಇರ್ತಾರೆ ಅಂತಂದ್ರೆ ಕರ್ನಾಟಕದ ನಿವಾಸಿ ಆಗಿರ್ಬೇಕು, ಹಾಗೆ SC ST ಹಾಗೆ OBC ವರ್ಗಕ್ಕೆ ಸೇರಿದವರಾಗಿರ್ಬೇಕು, ಕುಟುಂಬದ ಆದಾಯ 6 ಲಕ್ಷಕ್ಕಿಂತ ಕಮ್ಮಿ ಇರಬೇಕು, ಮತ್ತೆ ಡ್ರೈವಿಂಗ್ ಲೈಸೆನ್ಸ್ ನಿಮ್ಮ ಹತ್ರ ಕಡ್ಡಾಯವಾಗಿ ಇರಬೇಕು. ನೀವು ಯಾರ ಹೆಸರಲ್ಲಿ ಅಪ್ಲಿಕೇಶನ್ ಹಾಕ್ತಿರೋ ಅವರ ಡ್ರೈವಿಂಗ್ ಲೈಸೆನ್ಸ್ ಇರಬೇಕಾಗುತ್ತೆ. ಇದಕ್ಕೆ ಅಪ್ಲಿಕೇಶನ್ ಹಾಕೋಕೆ ನೀವು ಸೇವಾ ಸಿಂಧು ಪೋರ್ಟಲ್ಗೆ ಹೋಗಿ ಅಪ್ಲಿಕೇಶನ್ ಹಾಕಬಹುದು. ಇನ್ನು ಆಯ್ಕೆ ಪ್ರಕ್ರಿಯೆ ನೋಡೋದಾದ್ರೆ ಜಿಲ್ಲಾಧಿಕಾರಿ ಅಥವಾ ಜಿಲ್ಲಾ ಪಂಚಾಯತ್ CEO ಅಧ್ಯಕ್ಷತೆಯ ಸಮಿತಿಯಿಂದ ಆಯ್ಕೆಯನ್ನ ಮಾಡ್ತಾರೆ.